ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ. ನಾನಿವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 5 o'clock ಆಗಿದೆ. ನಾನಿವಾಗ ಫುಲ್ ಕತ್ಲೆ ಆಗಿಬಿಟ್ಟಿದೆ. ಇವಾಗ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಗಿಡದಲ್ಲಿ ನೋಡಿ ಹೂವು ಬಿಡ್ತಾ ಇದೆ ಒಂದೊಂದು. ಹಾಗಾಗಿ ಸ್ವಲ್ಪ ಹಸಿರು ಕಾಣ್ತಾ ಇತ್ತಲ್ವ, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೆ. ಹೇಗೆ ಕಾಣ್ತಾ ಇದೆ ನೋಡಿ, ಫುಲ್ ಕತ್ಲೆ, ಅದ್ರ ಮಧ್ಯೆ ಒಂದೊಂದು ಹೂವು ಬಿಡ್ತಾ ಇದೆ. ನಾವಿಲ್ಲಿ ಹೂವುಗಳನ್ನ ಏನು ಮಾಡ್ತೀವಿ ಅಂದರೆ ಬಿಡಲ್ಲ, ಪೂಜೆಗೆ ಅಂತ ಕುಯ್ತಾ ಇರ್ತೀವಿ. ಹಾಗೆ ನಾನಿವಾಗ ಫಸ್ಟ್ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೆ. ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಬಟ್ಟೆಗಳೆಲ್ಲ ನನ್ನ ಮಗ ಮಲಗಿದ್ದಾನೆ, ಗಾರ್ಡ್ರ್ ತೆಗಿಯೋಕ್ಕಾಗಲ್ಲ. ಹಾಗಾಗಿ ಹೊರಗಡೆ ಒಂದು ಬಟ್ಟೆ ಅಂದರೆ ನೈಟಿ ಇತ್ತು ಅಲ್ವಾ, ಅದನ್ನೇ ಒಣಗಕ್ಕೆ ಹಾಕ್ಕೊಂಡಿದ್ದೆ. ಅದನ್ನೇ ಹಾಕೊಳ್ಳೋಣ ಅಂತ ಹೇಳಿ ತಗೊಳ್ಳೋಣ ಅಂತ ಬಂದೆ. ಹಾಗೆ ನೋಡಿ, ಇಲ್ಲಿ ನಮ್ಮ ಮನೇಲಿ ಇದೊಂದು ಗಿಡ ಇರೋದ್ರಿಂದ ತುಂಬ ಹೂಗಳು ಸಿಗ್ತಾ ಇದೆ. ಇವಾಗ ಸ್ನಾನ ಮುಗಿಸ್ಕೊಂಡು ಆಮೇಲೆ ನೋಡಬೇಕು. ಹಾಗೆ ನಾನು ಧನಿಯಾ ಬೀಜ ಅದು ಹಾಳಾಗಿಬಿಟ್ಟಿತ್ತು, ಹಾಗಾಗಿ ಒಂದೆರಡು ಪಾಟಿಗೆ ಅಂತ ಹಾಕ್ಕೊಂಡಿದ್ದೆ. ಅದು ಚೆನ್ನಾಗಿ ಬರ್ತಾಯಿದೆ. ಅದು ಎಲ್ಲ ಅಲ್ಲಿ ತೊಳಿತಾ ನೀರು ಹಾಕ್ತೆ ಅಲ್ವಾ, ಅದು ಸ್ವಲ್ಪ ಜಾಸ್ತಿ ನೀರು ಬಿತ್ತು, ಫುಲ್ಲು ಎಲ್ಲ ಫೋಲ್ಡ್ ಆಗಿಬಿಟ್ಟಿದೆ. ಹಾಗೆ ನಾನಿವಾಗ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಇವತ್ತೇನು ಅಂತ ಅಂದರೆ, ಇವತ್ತೊಂದು ಮನೆ ಓಪನ್ ಇದೆ ಕಳಸದಲ್ಲಿ. ಹಾಗಾಗಿ ಸ್ವಲ್ಪ ಬೇಗ ಎದ್ದಿದ್ದೆ. ಸ್ನಾನ ಎಲ್ಲ ಬೇಗ ಮಾಡ್ಕೋಬೇಕು, ನನ್ನದು ಹೇರೆಲ್ಲ ಒಣಗಲ್ಲ. ಹಾಗಾಗಿ ಕೆಲಸಗಳು ತುಂಬ ಇತ್ತು, ಟೈಮ್ ಆಗೋದೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗ ಎತ್ಕೊಂಡೆಲ್ಲ ಕೆಲಸ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಳಗಡೆ ಫುಲ್ ಗುಡ್ಸೋಣ ಅಂತ ಹೇಳಿದರೆ ಅಪ್ಪ ನೋಡಿ ಮಲ್ಕೊಂಡಿದ್ದಾರೆ. ಟೈಮ್ ಇನ್ನೂ ಆಗಿಲ್ಲ ಅಲ್ವಾ, ಅದಕ್ಕೆ ಯಾಕೆ ಹೇಳ್ಸೋದು ಅಂತ ಸುಮ್ಮನೆ ಅದೇ. ನಮ್ಮ ಮನೆಯವ್ರು ಹಾಗೆ ಗಾಡಿ ಎಲ್ಲ ತೊಳಿಬೇಕು ಅಂತ ಹೇಳ್ತಾಯಿದ್ರು, ಅದಕ್ಕೋಸ್ಕರನೇ ಬೇಗ ಹೇಳಿಸ್ದೆ. ಹಾಗೆ ಸ್ವಲ್ಪ ಮೆಹಂದಿ ಹಾಕು ತಲೆಗೆ ಅಂತ ಹೇಳಿದರು, ಹಾಗಾಗಿ ಮೆಹಂದಿ ಹಾಕಿ ಕೂರಿಸಿದ್ದೀನಿ. ನಾನು ಅವ್ರಿಗೆ ಯೂಸ್ ಮಾಡ್ತಾ ಇರೋದು ಸೇಫ್ ಕಲರ್ ಅಂತ, ಇದು ಹರ್ಬಲ್ ನ್ಯಾಚುರಲ್ ಆಗಿರುತ್ತೆ. ಹಾಗಾಗಿ ಅದನ್ನು ಹಾಕಿ ಅವ್ರು ಕೂತ್ಕೊಂಡಿದ್ರು. ಅಷ್ಟೊತ್ತಿಗೆ ನಾನೆಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಗಡೆ ಬಂದಿದ್ದೆ. ನಾನು ಯಾವಾಗಲೂ ಒಳಗಡೆಯಿಂದ ಫುಲ್ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ. ಅಪ್ಪ ಇವಾಗ ಮಲಗಿದ್ದಾರೆ ಅಲ್ವಾ, ಯಾಕೋ ಅವರು ಒಂದೊಂದ್ಸಲಿ ಬೇಗ ಎದ್ಬಿಡ್ತಾರೆ. ನೈಟು ನಿದ್ದೆ ಬಂದಿಲ್ಲ ಅಂತ ಹೇಳಿದರೆ ಮಲ್ಕೊಬಿಡ್ತಾರೆ. ಹಾಗಾಗಿ ನಾನು ಏಳ್ಸೋಕ್ಕೆ ಹೋಗಲಿಲ್ಲ. ಇವಾಗಿನ್ನೂ 6 o'clock ಆಗಿದೆ ಅಷ್ಟೇ, ಮಲಗಲಿ ಅಂತ ಹೇಳಿ ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಗಡೆ ಫಸ್ಟ್ ಬಂದಿದ್ದೆ. ಫಸ್ಟು ವಿಡಿಯೋ ಮಾಡುವಾಗ ಮರ ತೋರಿಸ್ದೆ ನೋಡಿ. ಆ ಮರದಲ್ಲಿ ಫುಲ್ಲು ಅದು ಒಣಗಿಬಿಟ್ಟಿದೆ ಅಲ್ವಾ ಎಲೆ. ಸ್ವಲ್ಪ ಗಾಳಿ ಬಂದ ತಕ್ಷಣ ಫುಲ್ಲು ನಮ್ಮನೆ ಬಾಗಿಲಿಗೆ ಬರೋದು. ನಮ್ಮನೆ ಫ್ರಂಟ್ ಮುಂದೆನೇ ಇರೋದು ಮರ ಅದು. ಹಾಗಾಗಿ ಎಲ್ಲ ಬಂದು ಮನೆ ಬಾಗಿಲಿಗೆ ಕೂತ್ಕೊಂಡು ಬಿಟ್ಟಿರುತ್ತೆ. ಅದು ಗಾಳಿ ಏನಾದರೂ ಬಂತು ಅಂದರೆ ನಮ್ಮನೆ ಒಳಗಡೆ ಡೋರ್ ಹತ್ರಕ್ಕೆ ಬಂದಿರುತ್ತೆ, ಎಲ್ಲ ಬಿದ್ದಿರುತ್ತೆ. ಏನೇ ಗುಡಿಸಿ ಕ್ಲೀನ್ ಮಾಡಿದರೂ ಇನ್ನು 5 ನಿಮಿಷ ಅಷ್ಟೊತ್ತಿಗೆ ಹಾಗೆ ಆಗಿಬಿಟ್ಟಿರುತ್ತೆ. ಹಾಗಾಗಿ ಎಲ್ಲ ದಿನ ಗುಡಿಸ್ಲೇಬೇಕು ಅಲ್ಲಿ. ಇದು ಮಾಮೂಲಿ ದಿನ ಗುಡಿಸ್ತೀನಿ, ಅಲ್ಲಿ ಹೊರಗಡೆ ದಿನ ಗುಡ್ಸೋಕ್ಕೆ ಹೋಗಲ್ಲ. ವಾರದಲ್ಲಿ ಒಂದು 3 ದಿನ ಗುಡಿಸ್ತೀನಿ ಅಷ್ಟೇ. ಈ ಕಡೆ ಮಾತ್ರ ಫುಲ್ ದಿನ ಗುಡಿಸ್ಕೊಳ್ತೀವಿ. ಹಾಗೆ ನಮ್ಮ ಮನೆಯವ್ರು ಕಾರ್ ತೊಳಿಬೇಕು ಅಂತ ಹೇಳ್ತಾಯಿದ್ರು, ಹಾಗಾಗಿ ಅವರು ಮೆಹಂದಿ ಹಚ್ಚಿದ್ದೆ ಅಲ್ವಾ, ಇವಾಗ ಕಾರ್ ತೊಳ್ಕೊಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ನಾನು ಇಲ್ಲೆಲ್ಲ ನೀರು ಹಾಕ್ಕೊಂಡು ಫಸ್ಟೇ ಎಲ್ಲ ಒರೆಸ್ಕೊಳ್ತೀನಿ. ಒಳಗಡೆ ಅದೇ ಒರೆಸೋಕ್ಕೆ ಅಪ್ಪ ಮಲಗಿದ್ದಾರೆ ಅಲ್ವಾ, ಹಾಗಾಗಿ ಇಲ್ಲಿ ಫಸ್ಟ್ ಕ್ಲೀನ್ ಮಾಡ್ಕೊತೀನಿ. ಅವ್ರು ಎದ್ಮೇಲೆ ಹೊರಗಡೆ ಒಳಗೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಇವಾಗ ತಿಂಡಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಾಗಿ ಚಿತ್ರಾನ್ನ ನಮ್ಮ ಮನೆಯವ್ರನ್ನ ಕೇಳಿದೆ, ಏನು ತಿಂಡಿ ಮಾಡೋದು ಅಂತ ಹೇಳಿ. ಚಿತ್ರಾನ್ನ ಮಾಡು ಅಂದಿದ್ರು, ಹಾಗಾಗಿ ರೈಸು ಇಟ್ಟಿದ್ದೀನಿ. ಇವಾಗ ರೈಸ್ ಆರುವಷ್ಟೊತ್ತಿಗೆ ನಾನು ಚಿತ್ರಾನ್ನ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗ್ತೀನಿ. ಹೇಗೋ ಸಂಡೇ ಸಿಕ್ಕಿದೆ. ಬೇರೆ ದಿನ ಆಗಿದ್ದರೆ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ನಾವು ಹೋಗಬೇಕಿತ್ತು. ಹಾಗಾಗಿ ಅವ್ರು ಸಂಡೇ ಇಟ್ಕೊಂಡಿದ್ದಾರೆ, ಅದೊಂದು ಒಳ್ಳೆಯದಾಯಿತು. ಇಲ್ಲಾಂದರೆ ನನ್ನ ಮಗಳಿಗೆ ಎರಡೆರಡು ಮನಸ್ಸು, ಅಮ್ಮ ಬರ್ತೀನಿ ಅಂತಲೂ ಹೇಳ್ತಾ ಇರ್ತಾಳೆ. ಬಂದರೆ ಮತ್ತೆ ಅವಳಿಗೆ ಕ್ಲಾಸ್ ವರ್ಕ್ ಎಲ್ಲ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇವಾಗ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ ಅವಳನ್ನ. ಎಲ್ಲಾದರೂ ಹೋಗೋದಾದರೂ ನಾವು ಹೋಗ್ಬಿಡ್ತೀವಿ, ಅವಳನ್ನ ಸ್ಕೂಲಿಗೆ ಕಳಿಸ್ಕೊಳ್ತೀವಿ. ಅಪ್ಪ ಹೇಗೂ ಮನೇಲಿ ಇರ್ತಾರೆ ಅಲ್ವ ಇವಾಗ, ಹಾಗಾಗಿ ಅವಳನ್ನ ಬಿಟ್ಟು ಹೋಗ್ತೀವಿ. ಇವಾಗ ಎಲ್ಲ ಕ್ಲೀನಿಂಗ್ ಆಗಿದೆ. ಇದೊಂದು ಗಿಡ ನೋಡಿ, ನಾನು ತರುವಾಗ ಅದು ಕಾರಲ್ಲಿ ಇದಾಗಿಬಿಟ್ಟಿದೆ, ಅದು ಕಟ್ಟಾಗಿಬಿಟ್ಟಿದೆ. ಹಾಗಾಗಿ ಅದೊಂದನ್ನು ತೆಗಿಬೇಕು. ಹಾಗೆ ನೋಡಿ, ಈಗ ಇನ್ನೊಂದು ಹೂವು ಅರಳ್ತಾ ಇದೆ. ನೋಡೋಕ್ಕೆ ಚೆಂದ ಅಲ್ವಾ ಗಿಡಗಳು. ಅಂದರೆ ನಾವು ಹಾಕಿದಾಗ ಫಸ್ಟ್ ಟೈಮ್ ಬಂದಾಗ ಖುಷಿಯಾಗುತ್ತೆ ಗಿಡಗಳಲ್ಲಿ ಹೂ ಬಿಟ್ಟಾಗ. ಹಾಗೆ ನಂದು ಚಿತ್ರಾನ್ನನೂ ಆಗಿದೆ. ಇವಾಗ ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಇವಾಗ ಬಂದು 7:30 ಆಯಿತು ಟೈಮು. ಇವಾಗ ಎಲ್ಲ ಕ್ಲೀನಿಂಗ್ ಆಗಿದೆ. ಇದೊಂದು ವಾಸ್ತು ಗಿಡ ನೋಡಿ, ನಾನಲ್ಲಿ ನರ್ಸರಿಲಿ ಕೇಳುವಾಗ ಇಷ್ಟು ದೊಡ್ಡದು ಇರಲಿಲ್ಲ, ಇದಕ್ಕಿಂತ ಸ್ವಲ್ಪ ಹೈಟ್ ಕಡಿಮೆ ಇತ್ತು. 2,500 ಹೇಳಿದರು. ಅದಕ್ಕೆ ನಮ್ಮ ಮನೆಯವ್ರು ಕೇಳ್ತಾಯಿದ್ರು, ನಾವೇನಾದರೂ ತಂದುಕೊಟ್ರೆ ತಗೊಳ್ತೀರಾ ಅಂತ ಹೇಳಿ. ಸಿಕ್ಕಾಪಟ್ಟೆ ರೇಟ್ ಇದೆ ಗಿಡಗಳಿಗೆ. ಇದು ನಾನು 2 ಹಾಕಿದ್ದೀನಿ.
ಅಂದರೆ ಫಸ್ಟ್ ನೀರಿಗೆ ಹಾಕಿದ್ದೆ, ಅದು ಯಾಕೋ ಸ್ವಲ್ಪ ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿ ಈಗ ಮಣ್ಣಿಗೆ ಹಾಕ್ಕೊಂಡಿದ್ದೆ, ಚೆನ್ನಾಗಿ ಬಂದಿದೆ. ಹಾಗೆ ನಮ್ಮ ಮನೇಲಿ ನೋಡಿ ಇಷ್ಟು ಹೂಗಳು ಸಿಕ್ಕಿದೆ. ಆವಾಗ ಅಂಗಡಿಯಿಂದ ತಂದು ಪೂಜೆ ಮಾಡಬೇಕಿತ್ತು. ಇವಾಗ ಒಂದು 4 ಹೂ ಸಿಕ್ಕಿದ್ರು ಸಾಕು ಅಂತ ಹೇಳಿ ಅನಿಸುತ್ತೆ. ಇವಾಗ ಪೂಜೆ ಫಸ್ಟ್ ಮುಗಿಸ್ಕೊಳ್ತೀನಿ. ಪೂಜೆ ಎಲ್ಲ ಮುಗಿದಿದೆ, ನಾನು ರೆಡಿ ಆಗೋಣ ಅಂತ ಬಂದೆ. ನಮ್ಮ ಮನೆಯವರು ನನ್ನ ಮಗನಿಗೆ ಸ್ನಾನ ಅವ್ರು ಮಾಡಬೇಕಲ್ವ, ನಾನು ಮಾಡಿಸ್ತೀನಿ ಅಂತ ಹೇಳಿದರು. ಹಾಗಾಗಿ ನಾನು ರೆಡಿ ಆಗೋಣ ಅಂತ ಹೇಳಿ ಬಂದಿದ್ದೀನಿ. ಇದನ್ನು ನೋಡಿ ಸಿಂಪಲ್ ಸ್ಯಾರಿ, ಅಂದರೆ ನಮ್ಮ ಮನೆಯವ್ರದ್ದು ಅದಕ್ಕೆ ತಮ್ಮಂದು ಮದುವೆಗೆ ಒಂದಿನ ಹುಟ್ಟಿದ್ದೆ ಇದನ್ನು. ಹಾಗಾಗಿ ಇವತ್ತು ಸಿಂಪಲಾಗಿ ಇದನ್ನೇ ಉಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಒಂದ್ಸಲ ಹಾಕಿದ್ದೀನಿ ಅಷ್ಟೇ. ಇದು ನಮ್ಮ ಶಾಪಲ್ಲೇ ತೊಗೊಂಡಿರೋದು ಸ್ಯಾರಿ. ಇದು ಈ ಕ್ಲೋಸ್ ನೆಕ್ ಹೊಲ್ಕೊಳ್ಳೋಣ ಅಂತ ಹೇಳಿ ಕ್ಲೋಸ್ ನೆಕ್ ಹೊಲ್ಕೊಂಡಿದ್ದೀನಿ. ನಾನು ಒಂದು ಬ್ಲೌಸು ಕ್ಲೋಸ್ ನೆಕ್ ಹೊಲ್ಕೊಂಡಿರಲಿಲ್ಲ, ಇದು ಬ್ಯಾಕ್ ಫುಲ್ ಕ್ಲೋಸ್ ನೆಕ್ ಹೊಲ್ಕೊಂಡಿದ್ದೆ. ಹೇಗೆ ಕಾಣುತ್ತೋ ಏನೋ ಅಂತ ನಾನು ಹೊಲ್ಕೊಂಡಿರಲಿಲ್ಲ. ಇದೊಂದು ಹಾಕಿದ ಮೇಲೆ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ಬ್ಲೌಸ್ ಅಂತ ಹೇಳಿದರು. ಇವಾಗ ಟೈಮ್ ಆಗಿದೆ, ಹೊರಡ್ತೀವಿ. ಅಪ್ಪ ಮನೇಲೇ ಇರ್ತಾರೆ, ಅವ್ರು ಬರಲ್ಲ ಅಂತ ಹೇಳಿದರು. ಅಂದರೆ ಫುಲ್ಲು ಸುಸ್ತಾಗಿದೆ ನನಗೆ, ಮೈಕೈ ಎಲ್ಲ ನೋವು, ಅಲ್ಲಿ ಅಷ್ಟು ದೂರ ಎಲ್ಲ ಬರೋಕ್ಕಾಗಲ್ಲ ಅಂತ. ಹಾಗಾಗಿ ಅವ್ರನ್ನ ಮನೇಲಿ ಬಿಟ್ಟು ನಾವು ಹೊರಟಿದ್ದೀವಿ. ಬಿಡು ಬಿಡು ಅಮ್ಮ ಬಿಡು, ಕಾಣ್ತಾ ಇದ್ದಾನೆ ಅವನೇ ಬೇಗ ಮಾಡ್ತಾ. ಎಷ್ಟು ಅವರ್ ಬೇಕು ಮೈ ಇಲ್ಲಿಂದ? 2 ಅವರ್ ಆದ್ರೂ ಬೇಕಾಗ್ತದೆ, ಹಿಂಗೆ ಹೋದ್ರೆ ಆಗಲ್ಲ. ನಾವು ಹೊರಟಿದ್ದು ನಮ್ಮ ಭಾವ ಹೊರಡೋಕ್ಕಿಂತ 1/4 ಗಂಟೆ ಫಸ್ಟ್ ನಾವು ಹೊರಟಿದ್ವಿ. ಆದರೆ ಅವರು ಮುಂದೆ ಹೋಗಿಬಿಟ್ರು. ಇವಾಗ ನಾವು ಸ್ವಲ್ಪ ಲೇಟ್ ಆಯಿತು. ಅಂದರೆ ನನಗೆ ಸ್ಪೀಡಾಗೆಲ್ಲ ಬಂದರೆ ಆಗಲ್ಲ, ಸ್ವಲ್ಪ ವಾಮಿಟ್ ಆಗಿಬಿಡುತ್ತೆ ಅಂತ ಹೇಳಿ ನಿಧಾನಕ್ಕೆ ಹೋಗೋಣ ಅಂತ ನಿಧಾನಕ್ಕೆ ಬಂದಿದ್ವಿ. ಈಗ ಜ್ಯೂಸ್ ತರ್ತೀನಿ ಅಂತ ಹೇಳಿ ಕಳ್ಸೋಕ್ಕೆ ರೀಚ್ ಆದ್ವಿ. ಇವಾಗ ಇಲ್ಲಿಂದ ಒಂದು ಅರ್ಧ ಗಂಟೆ ಬೇಕು ಅಂದ್ಕೊಳ್ತೀನಿ ಅವ್ರ ಮನೆಗೆ ಹೋಗೋಕ್ಕೆ. ಇವಾಗ ಜ್ಯೂಸ್ ತರ್ತೀನಿ ಅಂತ ಅಪ್ಪ ಮಕ್ಕಳು ಹೋಗಿದ್ದಾರೆ. ನನ್ನ ಮಗಳು ಎಲ್ಲಿ ಶಾಪಿಗೆ ಹೋದರೂ ಅವಳಂತೂ ಫಿಕ್ಸ್ ಇರ್ತಾಳೆ, ಅಲ್ಲಿ ಏನಾದರೂ ಒಂದು ತೊಗೊಳ್ಬೋದಲ್ಲ ಅಂತ ಹೇಳಿ ಇವಾಗ ಜಸ್ಟ್ ರೀಚ್ ಆದ್ವಿ. ನಮ್ಮ ಬಾವರು ಬಂದು 1/4 ಗಂಟೆ ಆಗಿದೆ. ನಮ್ಮನ್ನ ಅಲ್ಲಿ ನಿಂತ್ಕೊಂಡು 1/4 ಗಂಟೆ ಕಾದ್ರಂತೆ. ನಮ್ಮದು ಬರೋದು ಲೇಟ್ ಆಯಿತು ಅಂತ ಹೇಳಿ ಅವ್ರು ಬಂದಿದ್ದಾರೆ. ಲಾಸ್ಟ್ ಇಯರು ನಮ್ಮ ಅಕ್ಕಂದು ಮನೆ ಓಪನ್ ಆಗಿತ್ತು, ಅಂದರೆ ಅಕ್ಕಂದು ತವ್ರ ಮನೆ. ಇವತ್ತು ಅಕ್ಕಂದು ತಮ್ಮ ಇದ್ದಾರಲ್ವ, ಅವ್ರದ್ದು ಹೆಂಡತಿ ಮನೆ. ಸೇಮ್ ಪ್ಲ್ಯಾನಿಂಗ್ ಎಲ್ಲ ಆ ಮನೆ ಹೇಗಿದೆ ಅದೇ ಥರ ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ. ಚೆನ್ನಾಗಿದೆ ಮನೆಗಳೆಲ್ಲ. ಇದು ನೋಡಿ ಸೇಮ್ ಈ ಮನೆನೂ, ಇದು ಅವ್ರದ್ದು ನಮ್ಮ ಅಕ್ಕಂದು ತವ್ರ ಮನೆ. ಅಲ್ಲಿಗೆ ಹೋಗೋಣ ಅಂತ ಹೇಳಿ ಸಂಜೆ ಬಂದಿದ್ವಿ. ಇದು ಅವ್ರ ಮನೆ, ಅದು ಅಷ್ಟೇ ಪ್ಲ್ಯಾನಿಂಗ್ ಎಲ್ಲ ಸೇಮ್ ಇದೇ ಥರ ಮಾಡಿದ್ದಾರೆ. ಚೆನ್ನಾಗಿದೆ. ಇದು ನೋಡಿ ಫ್ರೆಂಡ್ಸ್. ಹಾಗೆ ಇಲ್ಲಿಂದ ಊಟ ಮುಗಿಸ್ಕೊಂಡು ಹೋಗೋಣ ನೈಟು ಅಂತ ಅಂದ್ಕೊಳ್ತಾ ಇದ್ದೀವಿ. ಆದರೆ ಉಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಏನು ಮಾಡೋದು ಅಂತ, ಇನ್ನೂ ಕರೆಕ್ಟಾಗಿ ಡಿಸೈಡ್ ಆಗಿಲ್ಲ. ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.